ಡಾರ್ಲಿಂಗ್. ಮಧುವನ್ನು ಹೀರಲು ಭ್ರಮರ, ಬೆಟ್ಟ ತೋಟ ಕಾಡು ನಾಡು ಸುತ್ತಾಡ ಬಂದ ಮೇಲೆ ಆ ಹೂವನ್ನು ಮನೆಯಲ್ಲಿಯೇ ನೋಡಿದಾಗ ಭ್ರಮರ ಪಡುವ ಸಂತೋಷ ಮಾತಿನಿಂದಲೇ ಹೇಳಲಾರದೆ ಚುಂಬನದಿಂದಲೇ. ಏನ್ರಿ ನಿಮಗೇನು ಹೊತ್ತು ಗೊತ್ತು ಅನ್ನೋದಿಲ್ವೇನು? ಶಾಲಿನಿ, ಹೊತ್ತು ವೇಳೆ ಕಾಮನಾಟಕ್ಕೆ ಇದ್ದಿದ್ದರೆ ಇವತ್ತಿನ ದಿವಸ ಸರ್ಕಾರದವರು ಒಂದು ಆಪರೇಷನ್ ಕೇಸಿಗೆ 10,000 ರೂಪಾಯಿ ಕೊಡುವ ಅವಶ್ಯಕತೆಯೇ ಇರುತ್ತಿರಲಿಲ್ಲ. ಕುಟುಂಬ ಯೋಜನೆ ಬಗ್ಗೆ ಇಷ್ಟು ಕಾಳಜಿ ವಹಿಸುವ ಅವಶ್ಯಕತೆಯೇ ಇರುತ್ತಿರಲಿಲ್ಲ. ಅದ್ರಂತೆ ನಾನೇನೇ ಮಾತಾಡಿದ್ರು ನಿಮಗೆ ಸರಸವಾಗಿ ತಿಳಿಯುತ್ತೆ. ಕೋಗಿಲೆ ಸುಮ್ಮನೆ ಕೂಗಿದರೆ ರಾಗವಾಗುತ್ತದೆ, ನವಿಲು ಸುಮ್ಮನೆ ನಡೆದರೆ ನಾಟ್ಯವಾಗುತ್ತದೆ, ಜಿಂಕೆ ತನ್ನ ಕೋಪ ಎಷ್ಟೇ ವ್ಯಕ್ತಪಡಿಸಿದರೂ ಅದು ಪ್ರೀತಿ ಎನಿಸುತ್ತದೆ. ಅದರಂತೆ ನೀನು ಕೂಡ ಎಷ್ಟೇ ಮೃದುವಾಗಿ ನುಡಿದರೂ ಬಿರುಸಾಗಿ ನುಡಿದರೂ ಅದು ನನಗೆ ಮೃದು ಎನಿಸುತ್ತದೆ. ಅದರಂತೆ ನಾನು ನಿಮಗೆ ಏನೇ ಮಾತಾಡಿದ್ರು ನಿಮ್ಮ ಪಾಲಿಗೆ ಅದು ಮೃದುವಾಗಿ ಕಾಣುತ್ತೆ. ಏಕೆ ಇಂದು ಶಾಕುಂತಲೆ ಮಹಾರಾಣಿ ಮುನಿಸಿಕೊಂಡಿರೋಳಲ್ಲ? ಈ ದುಷ್ಯಂತ್ ಮಹಾರಾಜನಿಂದ ಏನಾದರೂ ಅಪರಾಧವಾಯಿತೆ? ಮುಂದೆ ಆಗಬಹುದು ಅಂತ ಹಾಸ್ಯ ಮಾಡುತ್ತಿರುವೆಯಾ ಶಾಲಿನಿ? ಹಾಸ್ಯ ಖಂಡಿತವಾಗ್ಲೂ ಮಾಡ್ತಾ ಇಲ್ಲ. ನಿಮ್ಮ ನಡುವೆ ಈ ವಿರಸವನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ದುಷ್ಯಂತನಾಗಿ ಶಾಕುಂತಲಿಗೆ ಮೋಸ ಮಾಡಿದ ಹಾಗೆ ಮುಂದೆ ನೀನು ನನಗೆ ಮೋಸ ಮಾಡಿದ್ರೆ? ಶಾಲಿನಿ, ಏನು ನೀನು ಹೇಳ್ತಾ ಇರೋದು? ಬಸ್ ಹಳೇದಾಯ್ತು ಅಂತ ಈ ಬಸ್ ಅನ್ನೇ ಬದಲಾಯಿಸಬಹುದು ಅಂತ ನಾನೇ ಡ್ರೈವರ್ ಅನ್ನ ಬದಲಾಯಿಸಲಿಕ್ಕೆ ಮನಸ್ಸು ಮಾಡಿದ್ದೀನಿ. ಅಂದರೆ ಈ ಕಿರಣ್ ರಾಜನನ್ನು ಬಿಟ್ಟು ಅದನ್ನು ಬಾಯಿನಿಂದ ಹೇಳಬೇಕೇನು? ಶಾಲಿನಿ, ಹಾಗಾದರೆ ನಾವು ಇಷ್ಟು ದಿನ ಆಡಿದ ಪ್ರಣಯದಾಟಗಳು ಅನಿರೀಕ್ಷಿತವಾದ ಘಟನೆಗಳು ಅಂತ ತಿಳಿದು ಮರೆತು ಬಿಡಬೇಕು. ಮನಸ್ಸಿಗೆ ಹತ್ತಿದ ಪ್ರಣಯದಾಟಗಳನ್ನು ಮರೆಯುವುದಕ್ಕೆ ಅದು ಬಟ್ಟಿಗೆ ಹತ್ತಿದ ಮೈಲಿಗೆ ಅಲ್ಲ ಶಾಲಿನಿ. ನೋಡು, ಮರಿಬೇಕೆಂಬುದು ಜಾಣತನ. ಅದನ್ನು ಮರೆತು ಜಾಣನಾಗ್ತೀಯೋ ಅಥವಾ ಅದನ್ನೇ ನೆನೆಸಿಕೊಂಡು ಹುಚ್ಚನಾಗ್ತೀಯೋ ನಿನಗೆ ಸೇರಿದ್ದು. ಶಾಲಿನಿ, ಹಾಗಾದರೆ ನಾನು ಇಷ್ಟು ದಿನ ನಿನ್ನ ಹೆಸರಿನಲ್ಲಿ ಸುರಿಸಿದ ಕನಕ ಕಾಂಚನದ ಅಭಿಷೇಕವೆಲ್ಲವೂ ವ್ಯರ್ಥವೇ? ವ್ಯರ್ಥ ಅಲ್ಲ. ಒಬ್ಬ ನಟಿಗೆ ಅವಳ ಸಂಗ ಸುಖವನ್ನು ಬಯಸಿ ಅವಳ ಸೌಂದರ್ಯಕ್ಕೆ ನೀರು ಕೊಟ್ಟ ಬಿಲ್ಲು ಅಂತ ತಿಳಿದುಕೋ. ಮಿಸ್ಟರ್, ಇದು 21ನೇ ಶತಮಾನ ಅಂದಾಗ ಆ ದುಷ್ಯಂತ ಶಾಕುಂತಲಿಗೆ ಮೋಸ ಮಾಡಿದ ಹಾಗೆ ಮುಂದೆ ನೀನು ನನಗೆ ಮೋಸ ಮಾಡಬಹುದು. ಆದ್ರೆ ಇದು 21ನೇ ಶತಮಾನದಲ್ಲಿ ಗಂಡುಗಳನ್ನ ಬೇಕಾದ ಹಾಗೆ ಬಟ್ಟೆ ಬದಲಿಸುವ ಹಾಗೆ ಬದಲಿ ಮಾಡಬಹುದು. ಯಾಕೆಂದ್ರೆ 21ನೇ ಶತಮಾನದ ಹೆಣ್ಣಿನ ಸೆಂಚುರಿ ಕಂಡ್ರೆ ಇದು. ಹಾಗಾದರೆ ನಾನು ನಿನ್ನ ಹೆಸರಿನಲ್ಲಿ ಎಸ್ಟೇಟು, ಕಾರು, ಚಿನ್ನ, ಬಂಗ್ಲೆ ಇವೆಲ್ಲವೂ ನನಗೆ ಕೊಟ್ಟ ಉಡುಗೊರೆ ಅಂತ ತಿಳಿದುಕೋ. ನೋಡ, ನನಗೆ ಹೆಚ್ಚಿನ ಹೇಳುವ ಅವಶ್ಯಕತೆ ಇಲ್ಲ. ದುಷ್ಯಂತ ಶಾಕುಂತಲಿಗೆ ಮೋಸ ಮಾಡಿರಬಹುದು, ಆದ್ರಂತೆ ನಾ ಶಾಕುಂತಲೆ ಆಗಿ ನಿನಗೆ ಯಾವತ್ತೂ ಮೋಸ ಮಾಡೋದಿಲ್ಲ. ನಿನಗೆ ಓಡಾಡ್ಲಿಕ್ಕೆ ಒಂದು ಸೈಕಲ್ಲು, ಉಳ್ಕೊಳ್ಳೋದಕ್ಕೆ ಅಲ್ಲಿ ಶೆಡ್ ಎಲ್ಲವನ್ನು ಇಟ್ಟಿದ್ದೇನೆ. ಹಾಯಾಗಿದ್ದು ಜೋಪಾನ ಹೋಗು, ಆಯ್ತು? ಹೆಣ್ಣಿನ ಬುದ್ಧಿ ಮೊಣಕಾಲ ಕೆಳಗೆ ಎಂಬುದಕ್ಕೆ ಇದು ಒಳ್ಳೆಯ ಉದಾಹರಣೆ. ನಾಟಕ ಬೇಟೆಯಾಡುವ ಕಲೆಯನ್ನು ಹುಲಿಗೆ ನಾಯಿಗೆ ಹೇಳಿಕೊಟ್ಟಂತಾಯ್ತು. ಮೋಸದ ಮಡಿಲಲ್ಲಿ ಬೆಳೆದ ಈ ಕಿರಣ್ ರಾಜನಿಗೆ ಮೋಸದ ಕಲೆಯನ್ನೇ ಕಲಿಸುತ್ತಿರುವಳು ಕಲಾದೇವಿ ಶಾಲಿನಿ. ಎಲೆ ಖಳನಾಯಕಿ, ನಾಟಕಗಳಲ್ಲಿ ಖಳನಾಯಕನಿಗೆ ಕೈಕೊಟ್ಟು ಹೋಗುವ ಪಾತ್ರವೆಂದು ತಿಳಿಯದರೆ ಜೀವನ ನಾಟಕದಲ್ಲಿ ಕವಿಗಳ ಕಲ್ಪನೆಗೂ ನಿಲಕಲಾರದ ಖಳನಾಯಕರುಂಟು ಈ ಸಮಾಜದಲ್ಲೆಂಬುದನ್ನು ಇನ್ನೂ ಅರಿತಂತಿಲ್ಲ ಪಾಪ. ಎಲೆ ಖಳನಾಯಕಿ, ದೇಶವನ್ನು ಇಬ್ಬಾಗ ಮಾಡುವ ದೇಶದ್ರೋಹಿಗಳು 8 ವರ್ಷದ ಬಾಲಕಿಯ ಮೇಲೆ ಕಾಮತೃಷ ತೀರಿಸಿಕೊಳ್ಳುವ ಕಾಮ ರಾಕ್ಷಸರು, ಅಧಿಕಾರದ ಲಾಲಸೆಯಿಂದ ಮುಗ್ಧ ಜನರನ್ನು ಗೋಣು ಮುರಿಯುವ ಕೊಲೆಗಡಕರು, ವಿದ್ಯಾ ಸಂಸ್ಥೆಗಳಲ್ಲಿ ಧರ್ಮದ ಹೆಸರಿನಲ್ಲಿ ಅಧರ್ಮವನ್ನೇ ಎಬ್ಬಿಸುವ ಮನಮೂರ್ಖರು ಒಂದೇ ಎರಡೇ. ಇಂದಿನ ಸಮಾಜದಲ್ಲಿ ದುಷ್ಟ ಜನರ ಸಮೂಹವೇ ಮೆರವಣಿಗೆ ಹೊಂದಿರುವಾಗ ಮೊಳಕೆ ಒಡೆಯುತ್ತಿರುವ ನಾಯಿ ಪಡೆಯಂತವಳು
ಯಾರ ತುಳಿತಕ್ಕೆ ಸಿಕ್ಕ ನುಚ್ಚು ನೂರಾಗುತ್ತಳೋ ಏನೋ ಪಾಪ. ಏ ಖಳನಾಯಕಿ, ನಾನು ನಿನ್ನ ಹೆಸರಿನಲ್ಲಿ ಬರೆದು ಕೊಟ್ಟ ಬ್ಲಾಂಕ್ ಚೆಕ್, ಅದರಲ್ಲಿ ಹಣ ಇಲ್ಲ. ಎಸ್ಟೇಟು, ಕಾರು, ಚಿನ್ನ, ಬಂಗ್ಲೆ ಇವೆಲ್ಲವೂ ನನ್ನ ಹೆಸರಿನಲ್ಲಿ ಇಲ್ಲವೇ ಇಲ್ಲ. ಹಾಗಾದ್ರೆ ಮೀನನ್ನು ಹಿಡಿಯುವುದಕ್ಕೆ ಗಾಣಕ್ಕೆ ಮಾಂಸ ಹಚ್ಚಿದನೇ ಹೊರತು ತಿನ್ನಿಸುವುದಕ್ಕಾಗಿ ಅಲ್ಲ. ಹಾಗಾದ್ರೆ ನಿನ್ನ ಹೆಸರಿಗಿದ್ದ ಆಸ್ತಿ ಅಂತಸ್ತು ಭಾರತ ದೇಶದಲ್ಲಿ ಶ್ರೀಮಂತರ ಸ್ವಂತ ಆಸ್ತಿ ಯಾರಿಗೂ ಗುರ್ತು ಸಿಗೋದಿಲ್ಲ. ಮೋಸಕ್ಕೆ ಮೋಸ, ಧ್ವನಿಗೆ ಪ್ರತಿಧ್ವನಿ. ಪಾಪಿ, ಇದುವರೆಗೂ ಹಣದಾಸೆ ತೋರಿಸಿ ನನ್ನ ದೇಹ ಸುಖವನ್ನ ಉಂಡ ಕಳ್ಳ ನೀನು. ಬಾಳೆಹಣ್ಣಿನ ಖಂಡವನ್ನು ಸಂಪೂರ್ಣವಾಗಿ ತಿನ್ನುವವರಿಗೆ ಸಿಪ್ಪೆಯ ಅವಶ್ಯಕತೆ ಹೇಗೋ ಅದರಂತೆ ನಿನಗೆ ಹಣದ ಆಸೆ ತೋರಿಸಿ ನಿನ್ನ ದೇಹವನ್ನೆಲ್ಲ ಸಂಪೂರ್ಣವಾಗಿ ಸವಿದಿರುವೆನು. ತಿಂದ ಮೇಲೆ ಸಿಪ್ಪೆ ಇದೇನು ಕೆಲಸ, ತಿಪ್ಪೆಯ ಮೇಲೆ ಸೇವದ. ಹಾಗಾದ್ರೆ ಮುಂದೆ ನನ್ನ ಗತಿ? ಅವಸರದಲ್ಲಿ ತಿನ್ನುವಾಗ ಸಿಪ್ಪೆಗೆ ಅಲ್ಲೆಲ್ಲೆತ್ತಿದ ಖಂಡವನ್ನು ಆಶಿಸುವ ಕಾಮಕರನ್ನು ಮತ್ತೆ ಮತ್ತೆ ಹುಡುಕಿಕೊಂಡು ಹೋಗುವುದೇ ನಿನ್ನ ಮುಖ್ಯವಾದ ಕೆಲಸ. ಈ ರೀತಿ ಕಲಾವಿದರಿಗೆ ಬಾಯಿಗೆ ಬಂದಂತೆ ಮಾತಾಡ್ತಿದ್ರಲ್ಲ, ಈ ರೀತಿ ಕಷ್ಟದಲ್ಲಿ ಸಿಲುಕಿಸಿದ್ರೆ ನಿನಗೆ ಸಿಗುವ ಲಾಭ? ದಿವಂಗತ ಮಿನುಗುತ್ತಾರೆ ಕಲ್ಪನಾ ಆತ್ಮಹತ್ಯೆ ಮಾಡಿಕೊಂಡಿದ್ದಕ್ಕಾಗಿ ಅವಳ ಪ್ರಿಯತಮನಿಗಾದ ಲಾಭವೇನು? ರಾಷ್ಟ್ರ ಪ್ರಶಸ್ತಿ ವಿಜೇತೆ ಶ್ರೇಷ್ಠ ನಟಿ ಕುಮಾರಿ ಶೋಭಾ ಆತ್ಮಹತ್ಯೆ ಮಾಡಿಕೊಂಡಿದ್ದಕ್ಕಾಗಿ ಅವಳ ಪ್ರಿಯತಮನಿಗಾದ ಲಾಭವೇನು? ಪಾಪಿಗಳ, ನಿಮ್ಮಂತಹ ಕಾಮಕರಿರೋದ್ರಿಂದಲೇ ಅಂತ ಮಹಾನ್ ನಟಿಗಳು ಸಾವನ್ನಪ್ತಿರೋದು. ಇರಬಹುದು, ಆದರೆ ನಿನ್ನಂತಹ ಸೋಗಿನ ನಟಿಯರಿರೋದ್ರಿಂದಲೇ ಇವತ್ತಿನ ದಿವಸ ಇಡೀ ನಟಿಯರೆಲ್ಲರೂ ಸೂಳೆ ಎಂದು ಕೆಟ್ಟ ಅಪವಾದವನ್ನೇ ಹೊತ್ತಿದ್ದಾರೆ. ಹಾಗಾದ್ರೆ ಇಲ್ಲಿವರೆಗೂ ನನ್ನ ಸ್ನೇಹವನ್ನು ಮಾಡಿ ನನಗೆ ರೀತಿ ಮೋಸ ಮಾಡ್ತಿದ್ಯಲ್ಲ, ನನಗೆ ರೀತಿ ಕಷ್ಟವನ್ನು ಕೊಡಬೇಡ ಕಿರಣ್ ರಾಜ್, ಕೊಡಬೇಡ. ಹೇಳಿದ್ದನ್ನೆಲ್ಲ ಮಾಡುವಂತಿದ್ದರೆ ಭಾರತ ದೇಶದಲ್ಲಿ ಬಡತನವೇ ಬರುತ್ತಿರಲಿಲ್ಲ. ವೇದಾಂತ ಹೇಳುವುದು ದೊಡ್ಡವರ ಮಾತು, ಅದನ್ನು ಆಚಾರಕ್ಕೆ ತರುವುದು ಬುದ್ಧಿಜೀವಿಗಳ ಕರ್ಮ. ಶಾಲಿನಿ, ನಾನು ಮುಂದಿನ ತಾಸಿನಲ್ಲಿ ಪ್ರಧಾನಮಂತ್ರಿಗಳ ಸಮಾರಂಭಕ್ಕೆ ಹೋಗಬೇಕು ಡೆಲ್ಲಿಗೆ. ನಾನು ಹೋಗಿ ಬರುವುದರೊಳಗಾಗಿ ನನ್ನ ಮನೆಯನ್ನು ನೀನು ಖಾಲಿ ಮಾಡಬೇಕು, ತಿಳಿಯಿದೆ? ಮಾಡದೇ ಇದ್ರೆ ಹೊರಗಾಗ್ತೀನಿ. ವಿಷವ ನುಂಗಿರುವ ಸರ್ಪ ಹಿಡಿದಿರುವ ಶಿವನು